ಶ್ರೀಮಾನ್ ವೆಂಕಟನಾಥಾರ್ಯಃ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ ಶ್ರೀಮತೆ ರಾಮಾನುಜಾಯ ನಮಃ. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀಯಪ್ಪದಿಯಾದ ಶ್ರೀಮನ್ನಾರಾಯಣನ ಅನುಗ್ರಹ ವಿಶೇಷದಿಂದ ಶ್ರೀ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ ಪ್ರತಿಯೊಂದು ಶ್ರೀನಾಮಕ್ಕೂ ಅರ್ಥವೇನು ಎಂಬುದನ್ನು ನಾವು ಈ ಸಂಚಿಕೆಯ ಮೂಲಕ ತಿಳಿದುಕೊಂಡು ಬರುತ್ತಿದ್ದೇವೆ. ಶ್ರೀ ಪರಾಶರ ಭಟ್ಟರ ಭಗವದ್ಗುಣ ದರ್ಪಣಂ ಎಂಬ ಭಾಷ್ಯವನ್ನು ಆಧಾರವಾಗಿಟ್ಟುಕೊಂಡು ಪ್ರತಿಯೊಂದು ನಾಮಕ್ಕೂ ಅರ್ಥವೇನು ಎಂಬುದನ್ನು ಅನುಭವಿಸುತ್ತಾ ಇದ್ದೇವೆ. ಶ್ರೀ ಶಂಕರ ವಾಹಿನಿಯ ಮೂಲಕವಾಗಿ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಎಲ್ಲ ಭಕ್ತರಿಗೂ ನಮ್ಮ ಪ್ರಣಾಮಗಳು. ಸಹಸ್ರನಾಮದ ಸಹಸ್ರ ಫಲಗಳು ಎಂಬ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರವಾದ ಸುಸ್ವಾಗತವನ್ನು ಕೋರುತ್ತಾ, ಶ್ರೀ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ 85ನೇ ಶ್ರೀನಾಮ ಆತ್ಮವತೇ ನಮಃ ಎಂಬುದು. ಪರಮಾತ್ಮನನ್ನು ವೇದವ್ಯಾಸರು ಆತ್ಮವಾನ್ ಎಂದು ಕರೆದಿದ್ದಾರೆ. ಇದು ಉತ್ತಮವಾದ ಶ್ರೀನಾಮ. ಆತ್ಮರೂಪಿಯಾದ ಪರಮಾತ್ಮನನ್ನು ಆತ್ಮವತೇ ಎಂದು ಕರೆಯುವುದರ ಮೂಲಕ ವೇದವ್ಯಾಸರು ಕೊಂಡಾಡಿದ್ದಾರೆ. ತನ್ನ ಮಹಿಮೆಯಲ್ಲಿ ಪ್ರತಿಷ್ಠಿತನಾಗಿರುವವನನ್ನು ಆತ್ಮವಾನ್ ಎಂದು ಕರೆದಿದ್ದಾರೆ. ಸುಕೃತವನ್ನು ಮಾಡುವ ಭಕ್ತರನ್ನು ತನ್ನವರನ್ನಾಗಿ ಹೊಂದಿದವನಿಗೆ ಆತ್ಮವಾನ್ ಎಂದು ಕರೆಯುತ್ತಾರೆ. ಈ ಆತ್ಮವಾನ್ ಎಂಬ ಶಬ್ದ ತುಂಬ ವಿಶೇಷವಾದ ಅರ್ಥವನ್ನು ನಮಗೆ ಕೊಡುತ್ತೆ. ಶ್ರೀಮದ್ ರಾಮಾಯಣದಲ್ಲಿ ನಾರದರ ಬಳಿ ವಾಲ್ಮೀಕಿ ಮಹರ್ಷಿಗಳು ಕೆಲವು ಪ್ರಶ್ನೆಗಳನ್ನು ಕೇಳ್ತಾರೆ. ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್ ಧರ್ಮಜ್ಞಶ್ಚ ಕೃತಜ್ಞಶ್ಚ ಸತ್ಯವಾಕ್ಯೋ ದೃಢವ್ರತಃ ಚಾರಿತ್ರೇಣ ಚ ಕೋ ಯುಕ್ತಃ ಸರ್ವಭೂತೇಷು ಕೋಹಿತಃ ವಿದ್ವಾನ್ ಕಹ ಸಮರ್ಥಶ್ಚ ಕಶ್ಚೈಕ ಪ್ರಿಯದರ್ಶನಃ ಆತ್ಮವಾನ್ ಕೋ ಜಿತಕ್ರೋಧೋ ಎಂದು ಕೇಳ್ತಾರೆ. ಕೆಲವು ಈ ಥರ ಗುಣಗಳಿರುವಂತಹ ಮನುಷ್ಯನು ಪ್ರಪಂಚದಲ್ಲಿ ಯಾರಾದರೂ ಉಂಟೋ ಎಂದು ವಾಲ್ಮೀಕಿ ಮಹರ್ಷಿಗಳು ನಾರದರ ಬಳಿ ಪ್ರಶ್ನೆ ಮಾಡಬೇಕಾದ್ರೆ, ಯಾರಾದರೂ ಈ ಲೋಕದಲ್ಲಿ ಗುಣವಂತನು, ವೀರ್ಯವಂತನು, ಬುದ್ಧಿವಂತನು ಇತ್ಯಾದಿ ಗುಣಗಳಿಂದ ಕೂಡಿದವನು ಇದ್ದಾನೆಯೋ ಎಂದು ಪ್ರಶ್ನೆ ಮಾಡಬೇಕಾದ್ರೆ ಆತ್ಮವಾನ್ ಎಂಬ ಶಬ್ದವನ್ನು ಕೂಡ ಹೇಳ್ತಾರೆ. ಆತ್ಮವಂತನು ಯಾರು ಎಂದು ಪ್ರಶ್ನಿಸುತ್ತಾರೆ ವಾಲ್ಮೀಕಿ. ಅದಕ್ಕೆ ಉತ್ತರವಾಗಿ ನಾರದ ಮಹರ್ಷಿಗಳು ಆತ್ಮವಾನ್, ವೀರ್ಯವಾನ್ ಇತ್ಯಾದಿ ಗುಣಗಳೆಲ್ಲ ರಾಮನೊಬ್ಬನಿಗೆ ಹೊಂದುತ್ತದೆ, ರಾಮನು ಸಕಲ ಕಲ್ಯಾಣ ಗುಣ ಸಂಪನ್ನನು ಅಂತ ಹೇಳಿ ರಾಮಚರಿತ್ರೆಯನ್ನು ಉಪದೇಶ ಮಾಡ್ತಾರೆ ನಾರದರು ವಾಲ್ಮೀಕಿ ಮಹರ್ಷಿ. ಸಂಕ್ಷೇಪವಾಗಿ ರಾಮನ ಚರಿತ್ರೆಯನ್ನು ಹೇಳ್ತಾರೆ. ಇದನ್ನು ಕೇಳಿದಂತಹ ವಾಲ್ಮೀಕಿ ಮಹರ್ಷಿ ಮುಂದೆ ಬ್ರಹ್ಮದೇವರ ವಿಶೇಷವಾದ ಅನುಗ್ರಹದಿಂದ ಶ್ರೀಮದ್ ರಾಮಾಯಣವನ್ನು ರಚನೆ ಮಾಡ್ತಾರೆ. ಇಲ್ಲಿ ಆತ್ಮವಾನ್ ಎಂದು ವಾಲ್ಮೀಕಿ ಮಹರ್ಷಿ ಪ್ರಶ್ನೆ ಮಾಡಿದಾಗ ನಾರದರು ಉತ್ತರ ಕೊಡ್ತಾರೆ. ಆತ್ಮವಾನ್ ಎಂದು ಕರೆಯಲ್ಪಡುವವನು ಪರಮಾತ್ಮನಾದ ಶ್ರೀಮನ್ನಾರಾಯಣನು, ಅವನೇ ರಾಮನ ರೂಪದಲ್ಲಿ ಅವತರಿಸಿದ್ದಾನೆ ಎಂದು ಹೇಳ್ತಾರೆ. ವಾಸ್ತವಿಕವಾಗಿ ನಮಗೆ ಆತ್ಮ ಅನ್ನೋ ಶಬ್ದಕ್ಕೆ ಹಲವಾರು ವಿಧವಾದ ಅರ್ಥಗಳಿದೆ. ಆತ್ಮ ಅಂದರೆ ಜೀವಾತ್ಮ ಅಂತ ಒಂದು ಅರ್ಥ ಇದೆ, ಧೈರ್ಯ ಅಂತ ಒಂದು ಅರ್ಥ ಇದೆ, ದೇಹ ಅಂತ ಒಂದು ಅರ್ಥ ಇದೆ, ಸ್ವಭಾವ, ಪರಮಾತ್ಮ, ಪ್ರಯತ್ನ, ಸೂರ್ಯ, ಅಗ್ನಿ, ಬುದ್ಧಿ, ವಾಯು ಇತ್ಯಾದಿ ಶಬ್ದಗಳಿಗೆ ಪರ್ಯಾಯವಾಗಿ ಆತ್ಮ ಶಬ್ದವನ್ನು ನಾವು ನೋಡಬಹುದು ಶಾಸ್ತ್ರದಲ್ಲಿ. ಆಯಾಯ ಸಂದರ್ಭಕ್ಕನುಸಾರವಾಗಿ ನೋಡಿ, ಕೆಲವೊಂದು ಸಂದರ್ಭದಲ್ಲಿ ಆತ್ಮ ಅನ್ನೋ ಶಬ್ದಕ್ಕೆ ಧೈರ್ಯ ಎಂಬ ಅರ್ಥವನ್ನು ಹೇಳಿದ್ದಾರೆ. ದೇಹ, ಆತ್ಮವಾನ್ ಅಂದರೆ ದೇಹವನ್ನು ಹತೋಟಿಯಲ್ಲಿ ಇಟ್ಕೊಂಡವನು ಆತ್ಮವಾನ್. ತನ್ನ ದೇಹ ತಮ್ಮ ನಿಯಂತ್ರಣದಲ್ಲಿರಬೇಕು. ನೋಡಿ, ದೇಹದ ನಿಯಂತ್ರಣದಲ್ಲಿ ನಾವಿದ್ದೀವಿ. ದೇಹ ಹೇಳಿದಾಗ ನಾವು ಕೇಳ್ತಾ ಇರ್ತೀವಿ, ಕಣ್ಣೆಲ್ಲೋ ಹೋಗುತ್ತೆ, ಮೂಗೆಲ್ಲೋ ಹೋಗುತ್ತೆ, ಬಾಯೆಲ್ಲೋ ಹೋಗುತ್ತೆ, ಮನಸ್ಸು ಇಲ್ಲೆಲ್ಲೋ ಹೋಗುತ್ತೆ. ದೇಹ ನಮ್ಮ ಹತೋಟಿಯಲ್ಲಿರಬೇಕು. ಯಾರು ದೇಹವನ್ನು ಹತೋಟಿಯಲ್ಲಿ ಇಟ್ಕೊಂಡಿದ್ದಾನೋ ಅವನು ಆತ್ಮವಾನ್. ಕೆಲವೊಂದು ಸಂದರ್ಭಗಳಲ್ಲಿ ಈ ಆತ್ಮ ಶಬ್ದವನ್ನು ಸ್ವಭಾವ ಎಂಬ ಅರ್ಥದಲ್ಲೂ ಉಪಯೋಗ ಮಾಡಿದ್ದಾರೆ. ಪರಮಾತ್ಮನನ್ನು ಆತ್ಮ ಅಂತ ಕರೆದಿದ್ದಾರೆ. ಪ್ರಯತ್ನವನ್ನು ಆತ್ಮ ಪ್ರಯತ್ನ ಅಂದರೆ ಪ್ರಯತ್ನವನ್ನು ಆತ್ಮ ಅನ್ನೋ ಶಬ್ದಕ್ಕೆ ಪರ್ಯಾಯವಾಗಿ ಬಳಸಿದ್ದಾರೆ. ಸೂರ್ಯನನ್ನು ಆತ್ಮವಾನ್ ಅಂತ ಕರೆದಿದ್ದಾರೆ, ಅಗ್ನಿಯನ್ನು ಆತ್ಮವಾನ್ ಅಂತ ಕರೆದಿದ್ದಾರೆ, ಜೀವಾತ್ಮನನ್ನು ಆತ್ಮವಾನ್ ಎಂದು ಕರೆದಿದ್ದಾರೆ. ಆತ್ಮ ಅಂದರೆ ಜೀವಾತ್ಮ, ಆತ್ಮವಾನ್ ಅಂದರೆ ಜೀವಾತ್ಮರನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡವನು ಆತ್ಮವಾನ್ ಎಂಬ ಅರ್ಥದಲ್ಲಿ ಪರಾಶರ ಭಟ್ರು ಅವರ ಭಾಷ್ಯದಲ್ಲಿ ಈ ಶಬ್ದಕ್ಕೆ ಅರ್ಥವನ್ನು ತೋರಿಸಿದ್ದಾರೆ. ತಸ್ಯ ಕರ್ತಾರೋಪಿ ಆತ್ಮನಃ ತದಾಯುಕ್ತ ಸ್ವರೂಪ ಪ್ರವೃತ್ತ್ಯಾಧಿಕತೆಯ ಅಸ್ಯ ಸ್ವಭೂತ ಇತಿ ಯಥಾ ಎಂದು. ಯಾರು ಜೀವಾತ್ಮರನ್ನು ತನ್ನ ಸ್ವತ್ತಾಗಿ ಹೊಂದಿದಾನೋ ಅಂಥವನು ಆತ್ಮವಾನ್ ಎಂದು ಕರೆಯಲ್ಪಡುವವನು, ಅವನೇ ಪರಮಾತ್ಮನಾದ ಶ್ರೀಮನ್ನಾರಾಯಣ. ಶ್ರೀಮದ್ ರಾಮಾಯಣದಲ್ಲಿ ಒಂದು ಅದ್ಭುತವಾದ ಚರಿತ್ರೆ ನೋಡಿ. ರಾಮಚಂದ್ರ ಸ್ವಾಮಿ ಅರಣ್ಯವಾಸ ಮಾಡಬೇಕಾದ ಒಂದು ಪರಿಸ್ಥಿತಿ ಏರ್ಪಡುತ್ತೆ. ಒಂದೇ ರಾತ್ರಿಯಲ್ಲಿ ನಡೆದಂತಹ ರಾದ್ಧಾಂತ ನೋಡಿ. ಮಂಥರೆ ಕೈಕೇಯಿಯ ತಲೆ ಕೆಡಿಸಿ
ಹೇಗೋ ವರವನ್ನು ಪ್ರಾರ್ಥನೆ ಮಾಡುವುದರ ಮೂಲಕ ರಾಮನಿಗೆ ಅರಣ್ಯವಾಸ, ಭರತನಿಗೆ ಪಟ್ಟಾಭಿಷೇಕ ಎಂಬ ತೀರ್ಮಾನವಾಯಿತು. ನಾಳೆ ಪಟ್ಟಾಭಿಷೇಕವಾಗಬೇಕಾಗಿತ್ತು ರಾಮಚಂದ್ರನಿಗೆ, ಆದರೆ ಅದು ನಡೆಯಲಿಲ್ಲ. ರಾಮನಿಗೆ ವನಪ್ರಾಪ್ತಿ ಆಯಿತು. ಸೀತಾ ಹಾಗೂ ಲಕ್ಷ್ಮಣನ ಸಮೇತನಾಗಿ ರಾಮಚಂದ್ರ ಸ್ವಾಮಿ ಅರಣ್ಯಕ್ಕೆ ಹೊರಡಬೇಕಾದ್ರೆ ಆ ರಾಜ್ಯದಲ್ಲಿದ್ದಂತಹ ಎಲ್ಲ ಪುರುಷರು, ಸ್ತ್ರೀಯರು, ಎಲ್ಲ ಪ್ರಜೆಗಳು ರಾಮನನ್ನು ಹಿಂಬಾಲಿಸ್ಕೊಂಡು ಹೋಗ್ಬಿಡ್ತಾರೆ. ರಾಮ ನಿನ್ನೊಟ್ಟಿಗೆ ನಾವು ಬಂದು ಬಿಡ್ತೇವೆ, ಎಲ್ಲಿ ರಾಮ ಇದ್ದಾನೋ ಅದೇ ಶ್ರೀ ವೈಕುಂಠ, ಅದೇ ಸುಖ. ಅವನ ಅರಣ್ಯದಲ್ಲಿರಲಿ ನಾಡಿನಲ್ಲಿರಲಿ ಅವನೇ ರಾಜ. ಆದ್ದರಿಂದ ಅವನೊಟ್ಟಿಗೆ ಇರುವುದೇ ನಮಗೆಲ್ಲರಿಗೂ ಸಂತೋಷ, ಅದೇ ನಮಗೆ ಹಿತ ಎಂದು ಭಾವಿಸಿದಂತಹ ಪ್ರಜೆಗಳು ರಾಮನನ್ನು ಹಿಂಬಾಲಿಸಿಕೊಂಡು ತಾವು ಬಂದು ಬಿಡ್ತೇವೆ, ಕಾಡಿಗೆ ಹೊರಡ್ತೇವೆ, ನಮ್ಮನ್ನು ಕರ್ಕೊಂಡು ಹೋಗು ಅಂತ ಹೇಳಿ ಪ್ರಜೆಗಳೆಲ್ಲ ಬಂದು ಬಿಡ್ತಾರೆ. ರಾಮ ಹೇಗೋ ಒಂದು ಉಪಾಯ ಮಾಡಿ ಅಲ್ಲಿ ತನ್ನನ್ನು ಹಿಂಬಾಲಿಸ್ಕೊಂಡು ಬಂದಂತಹ ಎಲ್ಲ ಪ್ರಜೆಗಳನ್ನು ಕಳಿಸಿ, ಜೊತೆಗೆ ಸುಮಂತ್ರ, ಅವನು ಸಚಿವರಾಗಿದ್ದವರು, ಸುಮಂತ್ರನನ್ನು ಸಾರಥಿಯಾಗಿದ್ದವರು, ಅವರನ್ನೂ ಕಳಿಸಿ ಎಲ್ಲರನ್ನೂ ಕಳಿಸಿದ ನಂತರ ತಾನೇ ಒಂದು ರಾತ್ರಿ ಕಳೆಯುತ್ತಾನೆ ಸೀತಾ ಹಾಗೂ ಲಕ್ಷ್ಮಣನ ಸಹಿತನಾಗಿ. ಆ ರಾತ್ರಿ ಕಳೆಯಬೇಕಾದ್ರೆ ರಾಮ ತುಂಬ ಹಲಬುತ್ತಾನೆ. ನನ್ನಂತಹ ನತದೃಷ್ಟ ಯಾರಾದರೂ ಉಂಟೋ? ಅರಣ್ಯವಾಸ ನನಗೆ ಪ್ರಾಪ್ತವಾಯಿತು, ಧರ್ಮವನ್ನು ಕಾಪಾಡೋದಕ್ಕೋಸ್ಕರ ನನಗೆ ಕಾಡಿಗೆ ಬರಬೇಕಾಯಿತು. ಕಡೇ ಕಾಲದಲ್ಲಿ ತಂದೆ ತಾಯಂದಿರ ಸೇವೆಯನ್ನು ಮಾಡುವಂತಹ ಸೌಭಾಗ್ಯದಿಂದ ನಾನು ವಂಚಿತನಾದೆನಲ್ಲ. ಇಂತಹ ಕಷ್ಟ ನನ್ನಂಥ ಒಬ್ಬ ಮಗ ಹುಟ್ಟುತ್ತಾನೇನು ನೋಡಿ. ನಾನು ಎಷ್ಟು ದುರದೃಷ್ಟವಂತ ಅಂದರೆ ಕಡೆ ಎಷ್ಟು ವಯಸ್ಸಾದ ತಂದೆ ತಾಯಂದಿರಿದ್ದಾರೆ. ಅವರು ಆ ಕಾಲದಲ್ಲಿ ವಯಸ್ಸಾದ ತಂದೆ ತಾಯಂದಿರಿಗೆ ಸೇವೆ ಮಾಡುವುದು ಮಗನ ಕರ್ತವ್ಯ. ಅದೊಂದು ಅದೃಷ್ಟ. ಅದು ಆ ಸೇವೆ ಮಾಡಬೇಕು. ನಾವು ಚಿಕ್ಕ ವಯಸ್ಸಿನಲ್ಲಿರಬೇಕಾದ್ರೆ ನಮಗೆ ತಂದೆ ತಾಯಂದಿರು ಎಷ್ಟೆಲ್ಲ ನೋಡಿಕೊಂಡು ನಮ್ಮನ್ನು ಕಾಪಾಡ್ತಾರೆ ನೋಡಿ. ನಾವು ಅವರು ವಯಸ್ಸಾದ ಕಾಲದಲ್ಲಿ ಅವರು ಮಕ್ಕಳಾದಂತೆ ನಾವು ಅವ್ರಿಗೆ ಉಪಚಾರ ಮಾಡೋದು ನಮ್ಮ ಕರ್ತವ್ಯವಾಗತ್ತೆ. ಈ ರೀತಿ ವಯಸ್ಸಾದ ತಂದೆ ತಾಯಂದಿರನ್ನು ಬಿಟ್ಟು ನಾನು ಈ ರೀತಿ ಕಾಡು ವನವಾಸ ಮಾಡುವಂತಹ ಒಂದು ಪರಿಸ್ಥಿತಿ ಏರ್ಪಡುತ್ತಲ್ಲ, ಇದು ಎಂತಹ ಒಂದು ದುರದೃಷ್ಟಕರವಾದ ಒಂದು ಸನ್ನಿವೇಶ. ಇದೆಲ್ಲ ನಾನು ಅನುಭವಿಸಬೇಕಾಯ್ತಲ್ಲ ಅಂತ ರಾಮ ಹಲುಬಬೇಕಾದರೆ ಲಕ್ಷ್ಮಣನನ್ನು ಉದ್ದೇಶಿಸಿ ಕೆಲವು ಮಾತುಗಳನ್ನು ಹೇಳ್ತಾನೆ. ಮಾಸ್ಮ ಮತ್ ಕಾರಣಾದ್ದೇವಿ ಸುಮಿತ್ರಾ ದುಃಖ ಮಾವಸೇತ್ ಅಯೋಧ್ಯಾಂ ಇತಯೇವತ್ವಂ ಕಲ್ಯೇ ಪ್ರವಿಶ ಲಕ್ಷ್ಮಣ ಅಹಮೇಕೋ ಗಮಿಷ್ಯಾಮಿ ಸೀತೆಯಾ ಸಹ ದಂಡಕಾರಣ್ಯಕ್ಕೆ ನಾನು ಪ್ರವೇಶ ಮಾಡ್ತೇನೆ. ಧರ್ಮಕ್ಕೋಸ್ಕರ ವನವಾಸ ಮಾಡಬೇಕಾದ ಪರಿಸ್ಥಿತಿ ನನಗೆ ಬಂತು ಲಕ್ಷ್ಮಣ. ಆದರೆ ನೀನೇನು ಕಷ್ಟಪಟ್ಟಿದೆ? ನಿನಗೇನು ಕರ್ಮವ? ನನ್ನನ್ನು ಹಿಂಬಾಲಿಸ್ಕೊಂಡು ನೀನು ಯಾಕೆ ಬಂದೆ? ನೀನು ಹೋಗು, ಅಯೋಧ್ಯೆಗೆ ಹೋಗು. ನೀನು ಈಗ ತಾನೇ ಮದುವೆ ಆಗಿದೆ, ಹೆಂಡತಿ ಇದ್ದಾಳೆ, ಹೆಂಡತಿಯೊಂದಿಗೆ ಸುಖವಾದ ಸಂಸಾರವನ್ನು ನಡೆಸು. ವಯಸ್ಸಾದ ಕಾಲದಲ್ಲಿ ತಂದೆ ತಾಯಂದರು ತುಂಬ ಕಷ್ಟಪಡ್ತಾ ಇರ್ತಾರೆ. ಇನ್ನು ದಶರಥನಿಗೆ ಕೌಸಲ್ಯಾದೇವಿಗೆ ಯಾರು ದಿಕ್ಕು? ಸುಮಿತ್ರೆಗೆ ನೀನೇ ದಿಕ್ಕು. ನೀನೇ ನನ್ನ ಸ್ಥಾನದಲ್ಲಿದ್ದು ಮಗನಾಗಿದ್ದು ಅವರ ಕೈಂಕರ್ಯವನ್ನು ಮಾಡಬೇಡವೇ? ನನ್ನ ಹಿಂದೆ ಬಂದು ಏನು ಪ್ರಯೋಜನ ಲಕ್ಷ್ಮಣ? ನೀನು ಪುನಃ ಅಯೋಧ್ಯೆಗೆ ಹೊರಡು, ನಾನು ಮತ್ತು ಸೀತೆ ವನವಾಸವನ್ನೆಲ್ಲ ಮುಗಿಸಿ ಬರುತ್ತೇವೆ ಎಂದು ಹೇಳಿದ ತಕ್ಷಣ ಲಕ್ಷ್ಮಣಸ್ವಾಮಿ ಒಂದು ಮಾತು ಹೇಳ್ತಾನೆ. ನಚ ಸೀತಾ ತ್ವಯಾಹೀನ ನಚಾಹಮಪಿ ರಾಘವ ಮುಹೂರ್ತಮಪಿ ಜೀವಾವು ಜಲಾನ್ ಮತ್ಸ್ಯ ವಿವೋಧೃತವು. ಎಲೈ ರಾಮನೇ, ನಿನ್ನ ಸೇವೆ ಮಾಡಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ಇದೇ ನಮ್ಮ ಸ್ವರೂಪಕ್ಕೆ ಉಚಿತವಾದದ್ದು. ಇದನ್ನು ಬಿಟ್ಟು ನಾವು ನಾಡಿನಲ್ಲಿ ಎಷ್ಟು ಐಶ್ವರ್ಯವನ್ನು ಅನುಭವಿಸಿ ಏನು ಪ್ರಯೋಜನ? ನೀನು ಕಾಡಲ್ಲಾದರೂ ಇರು, ನಾಡಲ್ಲಾದರೂ ಇರು, ನಿನ್ನ ಜೊತೆಗಿದ್ದು ಸರ್ವಾವಸ್ಥೆಗಳಲ್ಲೂ ನಿನ್ನ ಕೈಂಕರ್ಯದಲ್ಲಿ ತೊಡಗುವುದೇ ನನ್ನ ಸ್ವರೂಪಕ್ಕೆ ಉಚಿತವಾಗಿದೆ ಎಂದು ಲಕ್ಷ್ಮಣಸ್ವಾಮಿ ಹೇಳ್ತಾನೆ. ಮುಹೂರ್ತಮಪಿ ಜೀವಾವು, ನಿನ್ನನ್ನು ಅಗಲಿ ಮುಹೂರ್ತ ಕಾಲಕ್ಕೂ ನಾವು ಬದುಕಿರಲು ಸಾಧ್ಯವೇ ಇಲ್ಲ. ಜಲದಲ್ಲಿರುವಂತಹ ಮೀನು ಜಲವನ್ನು ಬಿಟ್ಟು ಹೇಗೆ ಬದುಕುವುದಿಲ್ಲವೋ ಆ ರೀತಿ ನಿನ್ನನ್ನು ಅಗಲಿ ನಾನಾಗಲಿ ಸೀತೆಯಾಗಲಿ ಯಾರೇ ಆಗಲಿ ಜೀವಿಸೋದಕ್ಕೆ ಸಾಧ್ಯವೇ ಇಲ್ಲ. ನಿನ್ನ ಕೈಂಕರ್ಯ ಮಾಡುವುದೇ ನಮ್ಮ ಸ್ವರೂಪಕ್ಕೆ ಉಚಿತವಾಗಿರುವುದು ಎಂದು ಲಕ್ಷ್ಮಣಸ್ವಾಮಿ ಹೇಳ್ತಾನೆ. ಇದರಲ್ಲಿ ದೊಡ್ಡ ವೇದಾಂತವೇ ಇದೆ ನೋಡಿ. ಒಂದು ಶರೀರ, ಒಂದು ಕೈ ಅಂತ ತಗೊಂಡ್ರೆ ಶರೀರದಲ್ಲಿ ಅವಿಭಾಜ್ಯವಾದ ಅಂಗ ಕೈ ನೋಡಿ. ನಾವು ಕೈಯಿನ ಮೂಲಕ ಊಟ ಮಾಡ್ತೇವೆ, ಆದರೆ ರುಚಿ ಯಾರಿಗೆ ಗೊತ್ತಾಗತ್ತೆ? ಕೈ ಗೊತ್ತಾಗತ್ತಾ? ಕೈಗೆ ರುಚಿ ಗೊತ್ತಾಗೋದಿಲ್ಲ, ತೃಪ್ತನಾಗೋದು. ನಾವು ತಿಂದಾಗ ತೃಪ್ತಿಯಾಗೋದು ಆತ್ಮ ತಾನೇ. ಆತ್ಮಕ್ಕೋಸ್ಕರ ನಮ್ಮ ಕರಗಳು ಕೆಲಸ ಮಾಡ್ತವೆ. ಊಟ ಮಾಡೋದು ಅಂತ ತಗೊಂಡಾಗ ರುಚಿ ಕೈಗೆ ಗೊತ್ತಾಗೋದಿಲ್ಲ, ಆದರೆ ರುಚಿಯೋ ತೃಪ್ತಿಯೋ ಇದು ಆತ್ಮಕ್ಕೆ ಸಂಬಂಧಿಸಿರುವುದು. ಆದರೆ ಕೈಯಿನ ಮೂಲಕ ನಾವು ತೃಪ್ತಿ ಪಡೆದುಕೊಳ್ಳುತ್ತೇವೆ. ಹೇಗೆ ಕೈ ತನಗೋಸ್ಕರ ಇಲ್ಲವೋ ಆತ್ಮಕ್ಕೋಸ್ಕರ ಇದೆಯೋ ಆ ರೀತಿ ಭಗವಂತನಿಗೋಸ್ಕರ ಜೀವಕೋಟಿ. ಅದೇ ಲಕ್ಷ್ಮಣಸ್ವಾಮಿ ಹೇಳ್ತಾನೆ. ಇದರಿಂದ ನನಗೆ ಕಷ್ಟ ನಷ್ಟ ಏನೇ ಬರಲಿ ಅದೆಲ್ಲ ನನಗಲ್ಲ ರಾಮ. ಯಾವಾಗ ನಾನು ನನ್ನ ಸರ್ವಸ್ವವನ್ನು ನಿನಗೆ ಸಮರ್ಪಣೆ ಮಾಡಿದ್ದೇನೋ,
ಎಲ್ಲವೂ ನೀನೇ ಆಗಿರೋದ್ರಿಂದ ನಿನ್ನ ತೃಪ್ತಿಗೋಸ್ಕರ ನಾನು ಕರ್ಮಗಳನ್ನು ಮಾಡುತ್ತೇನೆ. ನನಗೆ ಪ್ರತ್ಯೇಕವಾದ ಸುಖವೋ ದುಃಖವೋ ಇದು ಯಾವುದೂ ಇಲ್ಲ, ಲಾಭ ನಷ್ಟ ಇದು ಯಾವುದೂ ನಾನು ನೋಡ್ತಾ ಇಲ್ಲ. ನಿನ್ನ ಸೇವೆ ಒಂದೇ ನನ್ನ ಉದ್ದೇಶವಾಗಿರೋದ್ರಿಂದ ಅದಕ್ಕೆ ಕಾರಣ ಏನು? ನಾನು ಶೇಷ ಸಂಭೂತನು, ನೀನು ಶೇಷಿಯಾಗಿದ್ದೀಯೆ. ಶೇಷಿಯಾದವನ ಕೈಂಕರ್ಯ ಮಾಡೋದೇ ಶೇಷನಿಗೆ ಸ್ವರೂಪಕ್ಕೆ ಉಚಿತವಾದ ಕಾರಣ ಅವನು ನಿರಂತರವಾಗಿ ಅವನ ಕೈಂಕರ್ಯದಲ್ಲೇ, ಪರಮಾತ್ಮನ ಕೈಂಕರ್ಯದಲ್ಲೇ ತೊಡಗಬೇಕು. ಕಾರಣ ಏನು ಅಂದರೆ ನೀನು ಸ್ವಾಮಿ, ನಾವು ನಿಮ್ಮ ಸ್ವತ್ತನ್ನು ಕಾಪಾಡಬೇಕಾಗಿರೋದು ಸ್ವಾಮಿಯ ಕರ್ತವ್ಯವಾಗಿರೋದನ್ನು ಸ್ವಸ್ತಿಗೋಸ್ಕರ ತನ್ನ ಏನು ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಇದನ್ನು ಮತ್ತಷ್ಟು ನಾವು ತಿಳ್ಕೊಳ್ಬೇಕು ಅಂದರೆ ಭರತನ ವಾಕ್ಯ ನೋಡಬೇಕು. ಇಲ್ಲಿ ದಶರಥ ಸತ್ತ ನಂತರ ಭರತ ಬರ್ತಾನೆ, ದಶರಥನ ಅಂತ್ಯಕ್ರಿಯೆ ಎಲ್ಲ ಆಗತ್ತೆ, ರಾಮ ಇನ್ನು ವನವಾಸದಲ್ಲಿದ್ದಾನೆ. 13ನೇ ದಿನ ಶುಭ ಸ್ವೀಕಾರ ನಡೆಯಬೇಕಾದ್ರೆ ತುಂಬು ಸಭೆಯಲ್ಲಿ ವಸಿಷ್ಠರು ಭರತನನ್ನು ಉದ್ದೇಶಿಸಿ ಹೇಳ್ತಾರೆ, ಏನು ಅಪ್ಪ ಹೋಗಾಯಿತು, ಅವರು ವೈಕುಂಠ ಸೇರಿ ಆಯಿತು, ಇನ್ನು ರಾಮ ವನವಾಸ ಮುಗಿಸ್ಕೊಂಡು ಬರಬೇಕು. ರಾಜನಿಲ್ಲದೆ ರಾಜ್ಯ ನಡೆಸೋದಕ್ಕೆ ಸಾಧ್ಯವಿಲ್ಲ. ಈ ಪ್ರಜೆಗಳಿಗೋಸ್ಕರ ನೀನು ರಾಜನಾಗಿರಬೇಕು, ಅದೇ ನಿನ್ನ ತಂದೆಯವರ ಅಭಿಲಾಷ. ನೀನು ಪಟ್ಟಾಭಿಷೇಕ ಮಾಡಿಕೊಳ್ಬೇಕು. ಎಲೆ ಭರತನೇ, ನೀನು ಪಟ್ಟಾಭಿಷಿಕ್ತನಾಗಿದ್ದು ರಾಜ್ಯವನ್ನು ಪರಿಪಾಲನೆ ಮಾಡಬೇಕು ಎಂದು ವಸಿಷ್ಠರು ಹೇಳಿದಾಗ ಭರತ ಒಂದು ಮಾತು ಹೇಳ್ತಾನೆ, ರಾಜ್ಯಂ ಚ ಅಹಂ ಚ ರಾಮಸ್ಯ ಧರ್ಮಂ ವಕ್ತು ಮಿಹಾರ್ಹಸಿ. ನನ್ನನ್ನು ರಾಜ್ಯಭಾರ ಮಾಡಬೇಕು ಎಂದು ಹೇಳುವಿರಾ? ನೀವು ವಸಿಷ್ಠರು ಎಲ್ಲ ಧರ್ಮವನ್ನು ತಿಳಿದವರು, ನೀವು ಧರ್ಮ ಸೂಕ್ಷ್ಮವನ್ನು ತಿಳಿದವರು, ಈ ರೀತಿ ಮಾತನಾಡಬಹುದಾ? ಜ್ಯೇಷ್ಠಪುತ್ರನಾದವನಿಗೆ ಮಾತ್ರ ರಾಜ್ಯಭಾರ ವಹಿಸುವುದರಲ್ಲಿ ಅಧಿಕಾರವಿದೆ. ರಾಮ ಕಾಡಿನಲ್ಲಿರಬೇಕಾದ್ರೆ ರಾಮನ ಸ್ವತ್ತಾಗಿರುವಂತಹ ಈ ಸಾಮ್ರಾಜ್ಯವನ್ನು ನಾನು ಆಳುವುದು ಉಚಿತವಲ್ಲ. ಅಷ್ಟೇ ಏಕೆ, ನಾನಾಗಲಿ ಈ ರಾಜ್ಯವಾಗಲಿ ಪ್ರತಿಯೊಂದು ವಸ್ತುವಾಗಲಿ ಇದು ರಾಮನ ಸ್ವತ್ತು ಅಂತ ಹೇಳ್ತಾನೆ ಭರತ. ಅಂದರೆ ಏನು? ಒಂದು ಸ್ವತ್ತು ಇನ್ನೊಂದು ಸ್ವತ್ತನ್ನು ನೋಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ನೋಡಿ, ಟೇಬಲ್ ಇದೆ, ಟೇಬಲಿನ ಮೇಲೆ ಇದೊಂದು ಪುಸ್ತಕ ಇದೆ ಅಂತ ಇಟ್ಕೊಳ್ಳಿ. ಪುಸ್ತಕ ಟೇಬಲನ್ನ ಕಾಪಾಡೋದಕ್ಕೆ ಸಾಧ್ಯವಾ? ಪುಸ್ತಕವನ್ನು ಟೇಬಲನ್ನು ಒಬ್ಬ ಚೇತನ ಕಾಪಾಡೋದಕ್ಕೆ ಸಾಧ್ಯ. ಏಕೆಂದರೆ ಚೇತನನ ಸ್ವತ್ತಾಗಿ ಪುಸ್ತಕವೂ ಇರುತ್ತೆ, ಈ ಒಂದು ಟೇಬಲ್ಲು ಇರುತ್ತೆ. ಈ ಟೇಬಲ್ಲು ಪುಸ್ತಕ ನೋಡ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯವಿಲ್ಲವೋ, ಟೇಬಲ್ ಪುಸ್ತಕ ನೋಡ್ಕೊಳ್ಳೋಕ್ಕಾಗಲ್ಲ, ಪುಸ್ತಕ ಟೇಬಲ್ ನೋಡ್ಕೊಳ್ಳೋದಕ್ಕೆ, ಅದು ಎರಡನ್ನೂ ನೋಡ್ಕೊಳ್ಬೇಕಾಗಿರೋನು ಸ್ವಾಮಿ. ಹೇಗೋ ಅದೇ ರೀತಿ ನಾನು ಹಾಗೂ ಸಾಮ್ರಾಜ್ಯವು ಎರಡೂ ಭಗವಂತನ ಸ್ವತ್ತಾಗಿರುವುದರಿಂದ ಒಂದು ಸ್ವತ್ತು ಮತ್ತೊಂದು ಸ್ವತ್ತನ್ನು ನೋಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ನಮ್ಮಿಬ್ಬರನ್ನು ನೋಡ್ಕೊಳ್ಬೇಕಾಗಿರುವವನು ರಾಮನೇ. ಇಬ್ಬರೂ ರಾಮನ ಆಶ್ರಯದಲ್ಲೇ ಇರತಕ್ಕದ್ದು. ಆದ್ದರಿಂದ ಈ ರಾಜ್ಯಭಾರವನ್ನು ನಾನು ವಹಿಸಿಕೊಳ್ಳಲಾರೆ, ರಾಮನಿಗೆ ಈ ಸಾಮ್ರಾಜ್ಯವನ್ನು ಸಮರ್ಪಿಸುತ್ತೇನೆ ಎಂದು ಭರತ ಹೇಳಿ ಹೊರಡ್ತಾನೆ. ಇದರಲ್ಲಿ ಯಾವ ರೀತಿ ಈಗ ನೋಡಿ, ಇದೇ ಜೀವಾತ್ಮನ ಸ್ವರೂಪ. ಏನು? ಭಗವಂತನ ಸ್ವತ್ತಾಗಿರುವುದು ಆತ್ಮ, ಅದು ಅವನ ಸ್ವರೂಪ. ಆ ಸ್ವರೂಪಕ್ಕೆ ಉಚಿತವಾಗಿ ನಡೆದುಕೊಳ್ಳಬೇಕಾದದ್ದು ನಮಗಿರುವಂತಹ ಒಂದು ಕರ್ತವ್ಯ ಅಂತ ಹೇಳಬೇಕು. ನಾವು ನಮ್ಮ ಸ್ವರೂಪಕ್ಕೆ ಉಚಿತವಾಗಿ ನಡೆದುಕೊಳ್ಳಬೇಕು. ಹೇಗೆ ರಾಮ ಸೇವೆಯೇ ದೊಡ್ಡದು ಎಂದು ಲಕ್ಷ್ಮಣ ಸ್ವಾಮಿ ಭಾವಿಸ್ಕೊಂಡೋ, ಹೇಗೆ ಭರತನು ಸಾಮ್ರಾಜ್ಯವನ್ನೆಲ್ಲ ರಾಮನಿಗೆ ಒಪ್ಪಿಸಿದನು, ಅದೇ ರೀತಿ ಎಲ್ಲ ಜೀವಾತ್ಮರು ಕೂಡ ಪರಮಾತ್ಮನ ಸ್ವತ್ತಾಗಿರುವಂತಹ ಈ ಒಂದು ಪದಾರ್ಥಗಳನ್ನು ಭಗವಂತನಿಗೆ ಸಮರ್ಪಿಸಬೇಕು ಎಂಬುದೇ ಅಲ್ಲಿ ರಾಮಾಯಣದಲ್ಲಿ ನಾವು ನೋಡಬಹುದಾದಂತಹ ಅತಿ ದೊಡ್ಡ ಸಂದೇಶ. ಆದ್ದರಿಂದ ಎಲ್ಲ ಆತ್ಮವನ್ನು ಯಾರು ಹೊಂದಿದ್ದಾನೋ, ಎಲ್ಲ ಆತ್ಮವನ್ನು ಯಾರು ನಿಯಂತ್ರಿಸುತ್ತಾನೋ, ಅಥವಾ ಆತ್ಮದ ಸಹಯೋಗದಲ್ಲಿ ಯಾವ ಪರಮಾತ್ಮ ಇದ್ದಾನೋ ಅವನನ್ನು ಆತ್ಮವಾನ್ ಎಂದು ವಿಷ್ಣು ಸಹಸ್ರನಾಮ ಕೊಂಡಾಡುತ್ತೆ. ಜೀವಾತ್ಮನ ಸಹಯೋಗದಲ್ಲಿ ಸದಾಕಾಲ ಪರಮಾತ್ಮ ನೆಲೆಸಿರುವುದರಿಂದ ಅವನನ್ನು ಆತ್ಮವಾನ್ ಎಂದು ವಿಷ್ಣು ಸಹಸ್ರನಾಮ ಕೊಂಡಾಡುತ್ತೆ. ಶ್ರೀಮತೆ ರಾಮಾನುಜಾಯ ನಮಃ.